ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ನೋಡಿರಿ, ಇವತ್ತು ಥರ್ಸ್ಡೇ. ಸೊ ಈಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯಿತು, ಪೂಜೆ ಆಯಿತು. ಯಾಕೋ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ, ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕಂತ ಹೊಂಟೇನೆ ನೋಡ್ರಿ. ಈಗ ರೆಡಿ ಆಗಿದ್ದು, ಈಗ ಬಿಡಾಕತ್ತೇನೆ ನೋಡ್ರಿ. ಹಸ್ಬೆಂಡ್ ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಇನ್ನೂ ಕನ್ಫರ್ಮಾಗಿ ಹೇಳಿಲ್ಲ. ಅವ್ರ ಕೆಲಸ ಜಾಸ್ತಿ ಇದ್ದರೆ ಬರಲ್ಲ, ನಾನೇ ಒಬ್ಬಳೇ ಹೋಗೋದಾಗುತ್ತೆ. ಇಲ್ಲ ಅಂದರೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ ನೋಡ್ರಿ. ಈಗ ಮನೆ ಬಿಡ್ತೀವಿ ನೋಡ್ರಿ. ಸ್ನಾನ ಗಿನ ಎಲ್ಲ ದಿನಚರಿ ಮುಗಿಸಿ ಈಗ ಬಂದ ಪೂಜೆ ಮಾಡಿ ನೋಡ್ರಿ. ಇನ್ನು ನಾಷ್ಟ ಮಾಡ್ಬೇಕು ನೋಡ್ರಿ. ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಾಕತ್ತೀನಿ ಇವಾಗ. ಹಂಗೆ ದೋಸೆಗೆ ಸ್ವಲ್ಪ ಮ್ಯಾಲ ಬಟ್ರ್ ಹಾಕೋಣ ಅಂಥೇಳಿ ಇದು ಹಟ್ಸನ್ದು ಬಟ್ರ್ ತಂದಿದ್ರು ನೋಡಿ. ಇದು ಚೀಸ್ ಕೂಡ ತಂದಿದ್ರು. ಇದ್ರದ್ದು ಡೇಟ್ ನಾನು ಮುಂಚೆ ನೋಡಲಿಲ್ಲ, ಹಾಗಾಗಿ 40 ರೂಪಾಯಿ ವೇಸ್ಟ್ ಮಾಡಿ ನೋಡ್ರಿ. ಚೀಸ್ ಇತ್ತು, ಇದು ಚೀಸು ನಾನು ಯಾವಾಗೂ ಯೂಸ್ ಮಾಡಿಲ್ಲ. ಚೀಸ್ ನಮಗೆ ಅಭ್ಯಾಸನೂ ಇಲ್ಲ, ಹಾಗಾಗಿ ಯಾವುದಕ್ಕೆ ಯೂಸ್ ಮಾಡಬೇಕು ಯಾವುದಕ್ಕೆ ಯೂಸ್ ಮಾಡಬಾರ್ದು ಅಂಥೇಳಿ ನನಗೂ ಗೊತ್ತಿರಲಿಲ್ಲ ನೋಡ್ರಿ. ಹಾಗಾಗಿ ಹಿಂಗೇನಾದರೂ ದೋಸೆ ಗೀಸೆ ಮಾಡುವಾಗ ಯಾವುದಾದ್ರೂ ಚೀಸ್ ಬಗ್ಗೆ ಒಟ್ಟೆ ಗೊತ್ತೇ ಇಲ್ಲ ರೀ ನನಗೆ. ಫಸ್ಟ್ ಟೈಮ್ ನಾನು ನೋಡ್ತಿರೋದು, ಹಾಗಾಗಿ ಚೀಸ್ ಅಲ್ಲಿ ಯೂಸ್ ಮಾಡೋದಿಲ್ಲ ನಾನು. ಬಟ್ರ್ ಅಷ್ಟು ಹಿಂಗೆ ಇದಕ್ಕೆ ದೋಸೆಗದು ಹಾಕ್ತೀನಿ ರೀ. ಈ ಚೀಸ್ ನನಗೆ ಅದು ಡೇಟನ್ನು ನೋಡಲಿಲ್ಲ, ಹಿಂಗಾಗಿ 40 ರೂಪಾಯಿ ವೇಸ್ಟ್ ಮಾಡಿ ನೋಡ್ರಿ. ಭಾಳ ಬೇಜಾರಾಯ್ತು ನನಗೆ. ಅನ್ನ ವೇಸ್ಟ್ ಮಾಡಿದ್ರೆ ಭಾಳ ಬೇಜಾರಾಗ್ತೈತೆ ನೋಡ್ರಿ. ಒಂಚೂರು ಅನ್ನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನಾನು. ಎಷ್ಟೋ ಜನರಿಗೆ ತಿನ್ಲಿಕ್ಕೆ ಅನ್ನ ಇರೋದಿಲ್ಲ, ಅದಕ್ಕೆ ಚೀಸ್ ವೇಸ್ಟ್ ಮಾಡಿ 40 ರೂಪಾಯಿ ವೇಸ್ಟ್ ಆಯ್ತು ನೋಡ್ರಿ. ಮನಸ್ಸಿಗೆ ಭಾಳ ಬೇಜಾರಾಗತೈತಿ, ಏನು ಮಾಡೋಕ್ಕಾಗೋದಿಲ್ಲ. ಅದು ಡೇಟ್ ನಾನು ಮುಂಚೆ ನೋಡಲಿಲ್ಲ, ಹಾಗಾಗಿ ಆನ್ ಟೈಮ್ ಅದನ್ನು ಯೂಸ್ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡ್ ಕಡೆ ಬೈಸ್ಕೊಂಡೆ ಇವತ್ತು. ಬೆಳಗ್ಗಿನ ಬೈಗುಳ ತಿಂದೆ ನೋಡ್ರಿ. ದೋಸೆಗೆ ಹಾಲು ಮತ್ತು ಬಟಾಣಿ ಕಾಳು ಸಾಗು ಮಾಡೀನಿ. ಈ ಕಾಂಬಿನೇಷನ್ ಚಲೋ ಇರ್ತೈತಿ, ಮಸ್ತ್ ಟೇಸ್ಟ್ ಬರ್ತೈತಿ ನೋಡ್ರಿ. ದೋಸೆ ಆಗೈತ್ರಿ, ಬರ್ರಿ ನಾಷ್ಟ ಮಾಡೋಣ. ದೋಸೆ ಬಿಸಿ ಬಿಸಿ ತಿಂದ್ರನ ಚಲೋ ನೋಡ್ರಿ. ಒಂದು ಮಾಡೋದು ಒಂದು ತಿನ್ನೋದು ಆ ಥರನೇ ಮಾಡ್ತೀನಿ ನಾನು. ಇದು ಫಸ್ಟ್ ದೋಸೆ. ಬರ್ರಿ ನಾಷ್ಟ ಮಾಡೋಣ ಎಲ್ಲರೂ. ಈಗ ಆಟೋದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸಿಗಬೇಕು ನೋಡ್ರಿ. ಇಲ್ಲೇ ಟೇಲರ್ ಅದಾರ, ಲೇಡೀಸ್ ಟೇಲರ್. ನಂಗೆ ಒಂದೆರಡು ಟಾಪ್ಸ್ ಫಿಟ್ಟಿಂಗ್ ಮಾಡಕ್ಕೆ ಕೊಡ್ದೈತ್ರಿ. ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಕೊಟ್ಟು ಇನ್ನು ಹಾಸ್ಪಿಟಲ್ಗೆ ಹೋಗ್ಬೇಕು ನೋಡ್ರಿ. ಇವಾಗ ಬಸ್ ಹಿಡ್ಕೊಂಡು ಹೋಗ್ಬೇಕು. ಇಲ್ಲಿಂದ 1 ಅವರ್ ಆಗ್ತದೆ ನೋಡ್ರಿ. ನೋಡ್ರಿ, ಕೋಜಿಕೋಡೆ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ಈಗ ಹಾಸ್ಪಿಟಲ್ ಕಡೆ ಹೊಂಟಾನಿ. ಇಲ್ಲಿಂದ ಸ್ವಲ್ಪ ವಾಕೇಬಲ್ ಐತ್ರಿ, ನಡ್ಕೊಂಡು ಹೋಗ್ತಾ ನೋಡ್ರಿ. ಇದೇ ನೋಡ್ರಿ ಹಾಸ್ಪಿಟಲ್ ನಾ ಹೊಂಟಿರೋದು. ಇದು ಮಲ್ಟಿ ಸ್ಪೆಷಾಲಿಟಿ ಐತ್ರಿ, ಎಲ್ಲ ಥರದ್ದು ನೋಡ್ತಾರೆ ನೋಡ್ರಿ ಇಲ್ಲಿ. ನೋಡ್ರಿ, ತುಂಬ ದೊಡ್ಡದೈತಿ ಹಾಸ್ಪಿಟಲ್. ಎಲ್ಲ ಥರದ ಚೆಕಪ್ಪು ಮಾಡ್ತಾರೆ ನೋಡ್ರಿ. ಇದು ಕ್ಯಾಲಿಕಟ್ ಒಳಗೆ ಫೇಮಸ್ ಹಾಸ್ಪಿಟಲ್, BMH ಬೇಬಿ ಮೆಮೋರಿಯಲ್ ಹಾಸ್ಪಿಟಲ್ ಅಂಥೇಳಿ. ತುಂಬ ಚೆನ್ನಾಗಿದೆ, ಎಲ್ಲ ಥರದ್ದು ನೋಡ್ತಾರೆ ನೋಡ್ರಿ. ನೋಡ್ರಿ, ಇಲ್ಲೇನೆ ಹಾಸ್ಪಿಟಲ್ ಕ್ಯಾಂಟೀನ್ದಾಗ ಊಟ ಮಾಡಕತ್ತ ನೋಡ್ರಿ. ವೆಜ್ ಫ್ರೈಡ್ ರೈಸು. ಇವಾಗ ಹಾಸ್ಪಿಟಲ್ ಹೋಗಿ ಮುಗಿದ್ರಿ. ನೋಡಿದ್ರೆ ಟೈಮ್ 4:30 ಆಗಕತ್ತೈತಿ. ಫುಲ್ ಮಳೆ ಚಾಲೋ ಆಗೈತಿ. ನೋಡಬೇಕು ನೋಡ್ರಿ, ಶಿಸ್ತ ಮಳೆ ಆಗಾಕತ್ತೈತಿ. ಇನ್ನು ಎಷ್ಟು ತನಕ ಇರುತ್ತೋ ಗೊತ್ತಿಲ್ಲ. ಸೊ ಅಂಬ್ರೆಲ್ಲ ತಂದನಿ. ಅಂಬ್ರೆಲ್ಲ ತಂದರೆ ಚಲೋ ಆಗೋದ್ರಿಂದ ಅಂಬ್ರೆಲ್ಲ ತಂದಿದ್ದ. ಇಲ್ಲಾಂದ್ರೆ ಮಳೆಗಾಲ ಸೀಸನ್ ಐತಿ. ಈಗ ಅಂಬ್ರೆಲ್ಲ ಇಟ್ಕೊಂಡು ಅಡ್ಡಾಡು ಚಲೋ ನೋಡ್ರಿ. ಎಲ್ಲಿ ಹೋದ್ರೂ ಅಂಬ್ರೆಲ್ಲ ಹತ್ತಕ್ಕಿರ್ಬೇಕೀಗ.
ಟೈಮ್ 7 ಗಂಟೆ ಆಗತ್ತೈತೆ ನೋಡ್ರಿ. ಮನೆಗೆ ಈಗ ರೀಚ್ ಆದ್ನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.